ಖಾತಾ ಫ್ರೀ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಇದು. ಆಸ್ತಿದಾರರು ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀ ಇ ಖಾತಾ ಕಾಂಗ್ರೆಸ್ನಿಂದ ಮತ್ತೊಂದು ಭಾಗ್ಯ. ಇ ಖಾತಾ ಫ್ರೀ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಇದು. ಆಸ್ತಿದಾರರು ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಲಿಕಾನ್ ಸಿಟಿ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಜಿಬಿಎ ಚುನಾವಣೆ ಗೆಲ್ಲೋದಕ್ಕೆ ಕೈಪಡೆ. ಬಿಗ್ ಸ್ಟ್ರಾಟರ್ಜಿ. ಬೆಂಗಳೂರಿನಲ್ಲಿ ಉಚಿತವಾಗಿ ಇ ಖಾತಾ ವಿಶೇಷ ಅಭಿಯಾನ. 15 ದಿನಗಳಲ್ಲಿ ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆಯಂತೆ 25 ಲಕ್ಷ ಆಸ್ತಿ ಡಿಜಿಟಲೀಕರಣ, 9 ಲಕ್ಷ ಇ ಖಾತೆ ಹಂಚಿಕೆ. ಇನ್ನು ಮನೆ ಬಾಗಿಲಿಗೆ ಈ ಖಾತೆಯನ್ನ ತಲುಪಿಸಲು ಡಿಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜಿಬಿಎ ವ್ಯಾಪ್ತಿಯ ಎಲ್ಲಾ ಪಾಲಿಕೆಗಳಿಗೂ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಮತದಾರರ ಮನ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಈ ತಂತ್ರವನ್ನ ರೂಪಿಸ್ತಿದ್ದಾರಾ ಅಂತ ಅನಿಸ್ತಿದೆ. ಕೈ ಸರ್ಕಾರಕ್ಕೆ ಪ್ರತಿಷ್ಠೆಯಾಗಿದೆ ಈಗ ಜಿಬಿಎ ಚುನಾವಣೆ. ಬೆಂಗಳೂರನ್ನ ಗೆಲ್ಲೇಬೇಕು, ಈ ಕಾರಣಕ್ಕೆ ಈ ಖಾತಾ ಗಿಫ್ಟ್ ಕೊಡ್ತಿದ್ದಾರಾ ಸರ್ಕಾರ. ಬೆಂಗಳೂರನ್ನ ಗೆಲ್ಲಬೇಕು. ಜಿಬಿಎ ಚುನಾವಣೆಯಲ್ಲಿ ಕೈ ಸರ್ಕಾರಕ್ಕೆ ಜಯವಾಗಬೇಕು. ಒಂದು ರೀತಿ ಆಡಳಿತ ಕೈ ಸರ್ಕಾರಕ್ಕೆ ಈಗ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಇದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಮೇಲೆ ಈ ಖಾತಾ ಫ್ರೀ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ, ಮತ್ತೊಂದು ಭಾಗ್ಯ. ಸಿಲಿಕಾನ್ ಸಿಟಿ ಜನರಿಗೆ ಒಂದು ರೀತಿ ಗುಡ್ ನ್ಯೂಸ್ ಕೊಟ್ಟಿದೆ. ಜಿಬಿಎ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸ್ಟ್ರಾಟರ್ಜಿ ಮಾಡುತ್ತಿದೆ ಕೈಪಡೆ. ಉಚಿತವಾಗಿ ಈ ಖಾತಾ ಅಂತ ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ. 15 ದಿನಗಳಲ್ಲಿ ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆಯಾಗುತ್ತೆ. 25 ಲಕ್ಷದ ಆಸ್ತಿ ಇನ್ಮುಂದೆ ಡಿಜಿಟಲೀಕರಣವಾಗುತ್ತೆ. 9 ಲಕ್ಷ ಈ ಖಾತೆಗೆ ಹಂಚಿಕೆ. ಮನೆ ಬಾಗಿಲಿಗೆ ಈ ಖಾತೆಯನ್ನು ತಲುಪಿಸಲು ಡಿಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಜಿಪಿಎ ವ್ಯಾಪ್ತಿಯ ಎಲ್ಲಾ ಪಾಲಿಕೆಗಳಿಗೂ ಈಗ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರನ್ನ ಗೆಲ್ಲಬೇಕು, ಮತದಾರರ ಮನಸ್ಸು ಗೆಲ್ಲೋದಕ್ಕೆ ಈ ಸ್ಟ್ರಾಟರ್ಜಿ ರೂಪಿಸಿದ್ದಾರೆ ಕೈಪಡೆ. ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಇದು 47ರಲ್ಲಿ 50 ವರ್ಷದಿಂದನೂ ಅದು ಆಗಿರಲಿಲ್ಲ. ಸೊ ಪೈನಿಯರ್ ಇನ್ ಲ್ಯಾಂಡ್, ಈ ಭೂಮಿ ಪ್ರಾಜೆಕ್ಟ್ನ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ನ ನಾವು ಮಾಡಿದ್ದು 2000ರಲ್ಲಿ. ಆ ರೀತಿ ಗ್ಲೋಬಲಿ ಇವತ್ತು ನಮ್ಮ ಕಾರ್ಯಕ್ರಮ ರೆಕಗ್ನೈಸ್ ಕೂಡ ಆಗಿತ್ತು. ಇವತ್ತು ಬೆಂಗಳೂರು ಅರ್ಬನ್ ಪ್ರಾಪರ್ಟಿನ ಇವತ್ತು ನಾವು ಈ ಸಿಲಿಕಾನ್ ವ್ಯಾಲಿಲಿ ಈ ಮ್ಯಾನ್ಯುಯಲ್ ಫಾರ್ಮ್ಯಾಟಲ್ಲಿ ಇದ್ದಂಥದ್ದೆಲ್ಲ ಕೂಡ ನಾವು ಇವತ್ತು ಎಲ್ಲ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಖಾತಾ ಸಿಸ್ಟಮ್ ತರಬೇಕು ಅಂತ ನಾವು ಮಾಡಿದ್ದೀವಿ. ಇದ್ರ ಮುಖ್ಯ ಉದ್ದೇಶ ಟ್ಯಾಕ್ಸ್ ಲೀಕೇಜ್ನ ಕಡಿಮೆ ಮಾಡಬೇಕು. ಪ್ರಾಪರ್ಟಿ ಓನರ್ಸು ಏನು ಕೆಲವರು ಮಿಸ್ಯೂಸ್ ಮಾಡ್ತಿದ್ರು, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರು ಅಷ್ಟನ್ನು ಡಿಕ್ಲೇರ್ ಮಾಡ್ತಿರ್ಲಿಲ್ಲ. ಜಸ್ಟ್ ಕರೆಕ್ಟ್ಲಿ ಪ್ರಾಪರ್ಟಿ ಬಿಲ್ಡಿಂಗ್ ಎಷ್ಟು ಕಟ್ಟಿ, ಯಾಕೆಂದರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಕೊಟ್ಟಿದ್ದು ಅವರೇ ಡಿಕ್ಲೇರ್ ಮಾಡಿ ಅಂತ. ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ರು, ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಿರ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕಂಪ್ಲೀಟು ಒಂದು ನಮ್ಮದೇ ಆದಂಥ ಒಂದು ಸರ್ವೆ ಕಂಡಕ್ಟ್ ಮಾಡಿದೋ. ಸೊ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಇನ್ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ನು ನಮ್ಮ ಅಧಿಕಾರಿಗಳು, ನಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ, ಆಮೇಲೆ ಇದಕ್ಕೆ ಈ ಖಾತಾ ಕೊಡಬೇಕು ಅಂತೇಳಿ ಈ ಫ್ರಾಡ್ಗಳನ್ನ ನಿಲ್ಲಿಸಬೇಕು, ಪ್ರಿವೆಂಟ್ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಜಿಬಿಎ ಚುನಾವಣೆಯನ್ನ ಹೆಂಗಾರ ಮಾಡಿ ಗೆಲ್ಲಲೇಬೇಕು, ಮತದಾರರನ್ನ ಒಲಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈಗ ಈ ಖಾತಾ ಫ್ರೀ ಅಂತಿದೆಯಾ, ಸ್ಟ್ರಾಟರ್ಜಿನ ಇದು ಕಾಂಗ್ರೆಸ್ ಸರ್ಕಾರದ್ದು? ಏನಿದೆ ಹೆಚ್ಚಿನ ಮಾಹಿತಿ ದೀಪಾ? ಮಧ್ಯದಲ್ಲಿ ಸಹಜವಾಗಿ ಚುನಾವಣಾ ಸಂದರ್ಭಗಳಲ್ಲಿ ಒಂದಿಷ್ಟು ಫ್ರೀ ಬೀಸ್ಗಳು ಸೇರಿದಂತೆ ಒಂದಿಷ್ಟು ಯೋಜನೆಗಳ ಕೊಡುವಂತಹದ್ದು ಯಾವ್ಯಾವ ಸರ್ಕಾರಗಳಿರ್ತಾವೋ ಆ ಸರ್ಕಾರಗಳು ಒಂದಿಷ್ಟು ನಿರ್ಧಾರಗಳನ್ನ ಮಾಡ್ತವೆ. ಅದೇ ರೀತಿಯಾಗಿ ಜಿಬಿಎ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ಬೆಂಗಳೂರು ಜನತೆಗೆ ಏನಾದ್ರೂ ಕೊಡ್ಬೇಕು, ಅದರಿಂದ ಒಂದಿಷ್ಟು ಒಂದು ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಈ ಖಾತಾದ ಒಂದು ಅಭಿಯಾನವನ್ನ ಮಾಡ್ತಾ ಇರುವಂತಹದ್ದು. ಇದೀಗ ಬೆಂಗಳೂರಿನ ಜನತೆಗೆ ಈ ಖಾತಾದ ಅಭಿಯಾನದ ಮೂಲಕ ಅವರಿಗೆ ಗಿಫ್ಟ್ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಿಂದೆ ಬಿ ಖಾತೆಯಿಂದ ಎ ಖಾತಾ ಮಾಡಿಸುವಂತಹ ತಂತ್ರಗಳನ್ನ ಮಾಡೋದು. ಇದೀಗ ಅದೇ ರೀತಿಯಾಗಿ ಈ ಖಾತಾದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಕೊಡುವುದಾಗಿ ಹೇಳ್ತಾ ಇದ್ದಾರೆ.